ಹಲೋ ನನ್ನ ಕುಟುಂಬದವರೇ, ಇವತ್ತು ನಾನು ಬಹಳ ಶ್ರೇಷ್ಠವಾದ ಆರೋಗ್ಯಕರವಾದ ಹುರುಳಿಕಾಳಿನಿಂದ ಪುಳಿಯೋಗರೆ ಮಾಡೋ ವಿಧಾನವನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ಕೊಡಿ. ಬನ್ನಿ ಮಾಡೋ ವಿಧಾನ ನಿಮಗೂ ಸಹ ತೋರಿಸ್ತೀನಿ. ಈಗ ಪದಾರ್ಥಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ. 1 ಸ್ಪೂನು ಕಾಳುಮೆಣಸು, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಎಲ್ಲ ಈ ಸ್ಪೂನ್ ಅಳತೆಯಲ್ಲೇ ತೊಗೊಂಡಿರೋದು. ಮತ್ತು 4 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 8 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ, 3 ಸ್ಪೂನು ನಾವು ಹುರುಳಿಕಾಳು ಸಾರು ಮಾಡ್ತೀವಲ್ಲ ಆ ಹುರುಳಿಕಾಳು ತೊಗೊಂಡಿದ್ದೀನಿ, ಮತ್ತು 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಗುಂಟೂರು ತೊಗೊಂಡಿಲ್ಲ. ಮತ್ತು ಅಡಿಗೆ ಅರಿಶಿನ, ಇಂಗು, ಕರಿಬೇವಿನ ಸೊಪ್ಪು ಮತ್ತು ಎಳ್ಳು 2 ಸ್ಪೂನ್ ತೊಗೊಂಡಿದ್ದೀನಿ. ನಿಮಗಿಷ್ಟ ಆದರೆ ಬಿಳಿ ಎಳ್ಳು ಬೇಕಾದ್ರೂ ಉಪಯೋಗಿಸಿ, ನಾನು ಕರಿ ಎಳ್ಳನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಗುಂಟೂರು ಬೇಕಾದ್ರೂ ತೊಗೊಳ್ಳಿ, ನಾನು ಬರೀ ಬ್ಯಾಡಗಿಯನ್ನು ಮಾತ್ರ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಹುರ್ಕೊಂಬಿಡೋಣ ಬನ್ನಿ. ಮೊದಲಿಗೆ ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹುರುಳಿಕಾಳನ್ನ ಕೆಂಪಿಗೆ ಚಿಟಪಟ ಅಂತ ಶಬ್ದ ಬರುತ್ತೆ, ಹಾಗೆ ನಾವು ಈ ರೀತಿಯಲ್ಲಿ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಬಾಣಲೆಗೆ 1 ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಈಗ ಎಲ್ಲವನ್ನು ಲೈಟಾಗಿ ಹುರ್ಕೊಂಬರೋಣ. ಈಗ ಎಣ್ಣೆ ಕಾದು ಬಂದಿದೆ. ನಾನು ಕಾಳುಮೆಣಸು, ಮೆಂತ್ಯ, ಸಾಸಿವೆ 3 ಒಟ್ಟಿಗೆ ಹಾಕ್ಕೊಂಡು ಹುರ್ಕೊತೀನಿ ನೋಡಿ. ಈಗ ಅದೆಲ್ಲ ಸಿಡಿದು ಚಿಟಪಟ ಅಂತ ಹುರಿದಾದ್ಮೇಲೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಹಾಗೆ ಜೀರಿಗೆಯನ್ನು ಸಹ ನಾನು ಹುರ್ಕೊತೀನಿ ನೋಡಿ. ಇದೆಲ್ಲ ಅರ್ಧ ಹುರಿದಾಗಿದೆ. ಈಗ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಹಾಕ್ಕೊತೀನಿ, ಮತ್ತು ಕರಿ ಎಳ್ಳು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತೀನಿ, ಮತ್ತು ಕರಿಬೇವು ಇದನ್ನು ಹಾಕ್ಕೊಂಡು ಈಗ ಒಟ್ಟಿಗೆ ಹುರ್ಕೊತೀನಿ ನೋಡಿ. ಇದೆಲ್ಲ ಹುರಿದಿದ್ದಾಯಿತು. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಹುರಿದಂಥ ಎಲ್ಲ ಪದಾರ್ಥವನ್ನು ಪಕ್ಕಕ್ಕೆ ತೆಗೆದಿಟ್ಟಿದ್ದೆ. ಈಗ ಎಲ್ಲ ತಣ್ಣಗಾಗಿದೆ ನೋಡಿ. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ನೋಡಿ. ಈಗ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅಡಿಗೆ ಅರಿಶಿನ ಪುಡಿ ಹಿಂಗೆ ಹೆಚ್ಚಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ನೋಡಿ. ಈ ಹದಕ್ಕೆ ನಾನು ಪುಡಿ ಮಾಡ್ಕೊಂಡ್ಬಂದಿದ್ದೀನಿ. ಘಮ 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 ಅಂತ ಇದೆ. ಈಗ ಇದನ್ನೇ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಗೊಜ್ಜು ಮಾಡ್ಕೊಳ್ಳೋಣ ಬನ್ನಿ. ಮತ್ತೆ ಅದೇ ಬಾಣಲೆ ಇಟ್ಕೊಂಡು ಒಂದು 6 ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದು ಬಂದಿದೆ. ಸಾಸಿವೆ ಜೀರಿಗೆಯನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ಅದು ಸಿಟಪಟ ಅಂತ ಎಲ್ಲ ಸಿಡಿದ ನಂತರ ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಅರ್ಧದಷ್ಟು ಬಾಡಿ ಬಂದ ನಂತರ ಕಡಲೆಬೇಳೆ, ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಬಾಡಿಸ್ಕೊತೀನಿ ನೋಡಿ. ಇದೆಲ್ಲ ಬಾಡಿ ಬಂತು. ಈಗ ನಾನೇನು ಮಾಡ್ತೀನಿ ಅಂತಂದರೆ ಕರಿಬೇವು ಹೆಸರುಗಳಿಟ್ಕೊಂಡಿದ್ನಲ್ಲ ಅದನ್ನು ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಮಾತ್ರ ಪುಳಿಯೋಗರೆಗೆ ಹೆಚ್ಚಾಗಿರಬೇಕು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸ್ವಲ್ಪ ಕರಿ ಎಳ್ಳನ್ನು ಈಗಲೂ ಸಹ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. 1-2 ಒಣಮೆಣಸಿನ್ಕಾಯನ್ನು ಸಹ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಬಾಡಿಸ್ಕೊಳ್ಳೋಣ ನೋಡಿ. ಈಗ ಇದೆಲ್ಲ ಬಾಡಿ ಬಂತು. ಈಗ ನಾನು ಗೊಜ್ಜು ಮಾಡ್ಕೊಳ್ಳೋಕ್ಕೆ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಗಜನಿಂಬೆ ಅಷ್ಟು ದಪ್ಪದ್ದು. ಈಗ ಅದನ್ನು ಹಿಂಡಿ ನಾನು ರಸವನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಾವು ಎಷ್ಟು ಅನ್ನ ಮಾಡಿರ್ತೀವಿ ಅಷ್ಟಕ್ಕೆ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಹೆಚ್ಚಿಗೆ ಮಾಡಿಕೊಂಡ್ರು ನೀವು ಫ್ರಿಡ್ಜ್ ಒಳಗಡೆ ಇಟ್ಕೋಬೋದು. ಹಾಗೆಯೂ ಬೇಕಾದ್ರೆ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಒಂದು 15-20 ದಿನ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈಗ ನಾನು ಸಂಪೂರ್ಣ ಹಾಕ್ಕೊಂಡಿದ್ದೀನಿ. ನಾನು 2 ಪಾವು ಅಕ್ಕಿ ಅನ್ನಕ್ಕೆ ಗೊಜ್ಜು ಮಾಡ್ಕೋತಾ ಇದ್ದೀನಿ ನೋಡಿ. ಸಂಪೂರ್ಣ ಹಾಕ್ಕೊಂಡಿದ್ದೀನಿ. ಈಗ ಇದು ಕುದಿ ಬರಲಿ. ಮತ್ತು ಹಾಗೆಯೇ ನಾನು ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನೀವು ಇದನ್ನು ಬಳಸ್ಕೊಳ್ಳಿ ನೋಡಿ. ಗೊಜ್ಜು ಕುದೀತಾ ಇದೆ. ಈಗ ನಾನು ಇದಕ್ಕೆ ಬೆಲ್ಲವನ್ನು ಹಾಕ್ಕೊತೀನಿ. ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊತಾ ಇದ್ದೀನಿ, ಒಳ್ಳೆ ಬೆಲ್ಲ. ನೀವು ಸಿಹಿ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ, ಯಾಕೆಂದರೆ ಪುಳಿಯೋಗರೆಗೆ ಸಿಹಿ, ಖಾರ, ಉಪ್ಪು ಎಲ್ಲ ಕರೆಕ್ಟಾಗಿರಬೇಕು. ಖಾರಕ್ಕಿಂತ ಸಿಹಿನೇ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ನಾನು ಸಂಪೂರ್ಣ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಬಂತು. ಈಗ ನಾನು ಪುಡಿ ಮಾಡ್ಕೊಂಡಿದ್ನಲ್ಲ ಆ ಪುಡಿಯನ್ನು ಹಾಕ್ಕೊತೀನಿ. ನಾನು ಸಂಪೂರ್ಣ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಮಿಕ್ತು ಅಂದರೆ ನೀವು ಅದರಲ್ಲಿ ತಿಳಿಸಾರು, ರಸಮ್ಮು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ರಸಮ್ ಆಗುತ್ತೆ. ಈಗ ನಾನು ಸಂಪೂರ್ಣ ಇದನ್ನು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅಡಿ ಹತ್ತಿ ಬಿಡುತ್ತೆ, ಇಲ್ಲ ಅಂದರೆ ಮೇಲಕ್ಕೆ ಸಿಡಿಯುತ್ತೆ. ಆದ್ದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ನೀವು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಎಣ್ಣೆ ಬಿಡೋ ತನಕ ಅದನ್ನು ಲೋ ಫ್ಲೇಮ್ನಲ್ಲೇ ಬಾಡಿಸ್ಕೊಳ್ಳಿ. ಕೈಯನ್ನು ಬಿಡದೆ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಅಡಿ ಹತ್ತಿ ಬಿಡುತ್ತೆ
ನಾನು ಸಂಪೂರ್ಣ ಎಣ್ಣೆ ಬಿಡೋವರೆಗೂ ಒಂದು 7 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ಕೊನೆಯಲ್ಲಿ ಪುಡಿ ಹಿಂಗನ್ನು ಮತ್ತೆ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಕೈ ಬಿಡದೆ ನೀವು ಎಣ್ಣೆ ಬಿಡೋವರೆಗೂ ನೀವು ಬಾಡಿಸ್ಕೊಂಡ್ರೆ ನೀವು 15ರಿಂದ 20 ದಿನ ಹೊರಗಡೆನೇ ಇದನ್ನು ಆರಾಮಾಗಿ ಇಟ್ಕೋಬೋದು, ಕೆಡೋದಿಲ್ಲ. ನಾವು ಯಾಕೆಂದರೆ ಕೊಬ್ಬರಿಯನ್ನು ಮಿಕ್ಸ್ ಮಾಡಿಲ್ಲ ಇಲ್ಲಿ ಗೊಜ್ಜಿಗೆ, ಆದ್ದರಿಂದ ಇದು ಕೆಡೋದಿಲ್ಲ. ನೀವು ಧಾರಾಳವಾಗಿ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ ಈ ಹುರುಳಿಕಾಳಿನ ಪುಳಿಯೋಗರೆಯನ್ನು ಒಮ್ಮೆ ಈ ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಸಖತ್ತಾಗಿರುತ್ತೆ. ಸ್ನೇಹಿತರೆ ನೋಡಿ, ನಾನು 2 ಪಾವ್ ಅಕ್ಕಿಯನ್ನು ಮಾಡ್ಕೊಂಡಿದ್ದೆ, ತಣ್ಣಗಾಗಿದೆ, ಆರಿಸ್ಕೊಂಡಿದ್ದೆ. ಈಗ ಅದಕ್ಕೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಕಿರೋ ಗೊಜ್ಜನ್ನ ಎತ್ತಿಟ್ಕೊತೀನಿ. ನಂಗೆ ಒಂದು 15 ದಿನ ಬರುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಘಮಘಮಿಸುವ ಆರೋಗ್ಯಕರವಾದ ಹುರುಳಿಕಾಳಿನ ಪುಳಿಯೋಗರೆ ರೆಡಿ ಆಯಿತು. ನೀವು ಮಾಡ್ಕೊಳ್ಳಿ, ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಹೆಚ್ಚಾಗಿ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.